ಹಾಯ್ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಒಂದು ವಿಡಿಯೋದಲ್ಲಿ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಹುದ್ದೆಗಳ ನೇಮಕಾತಿ 2024 ಅರ್ಹತೆ ಹೊಂದಿರುವ ಅಭ್ಯರ್ಥಿಗಳು ಅಧಿಕೃತ ವೆಬ್ಸೈಟ್ಗೆ ಭೇಟಿ ನೀಡುವ ಮೂಲಕ ಈ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಬಹುದು. ಈ ಹುದ್ದೆಗೆ ಪುರುಷ ಮತ್ತು ಸ್ತ್ರೀಯರು ಕೂಡ ಅರ್ಜಿ ಸಲ್ಲಿಸಬಹುದು. ಈ ಹುದ್ದೆ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊಡುತ್ತೇನೆ. ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಲಾಖೆ ಹೆಸರು ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ. ಹುದ್ದೆಗಳ ಸಂಖ್ಯೆ 47. ಹುದ್ದೆಗಳ ಹೆಸರು ಸಲಹೆಗಾರ, ಕೋಆರ್ಡಿನೇಟರ್. ಉದ್ಯೋಗ ಸ್ಥಳ ಕರ್ನಾಟಕ. ಅಪ್ಲಿಕೇಶನ್ ಮೋಡ್ ಆಫ್ಲೈನ್ ಮೋಡ್ ಆಗಿರುತ್ತದೆ. ಹುದ್ದೆಗಳ ವಿವರ ನೋಡೋಣ. ಸಂಗ್ರಹಣೆ ಸಲಹೆಗಾರ 9 ಹುದ್ದೆಗಳು. ಮಾನಿಟರಿಂಗ್ ಮತ್ತು ಮೌಲ್ಯಮಾಪನ ಸಲಹೆಗಾರ 10 ಹುದ್ದೆಗಳು. ಪರಿಸರ ಸಲಹೆಗಾರ 10 ಹುದ್ದೆಗಳು. ಸಾಮಾಜಿಕ ಅಭಿವೃದ್ಧಿ ಸಲಹೆಗಾರ 7 ಹುದ್ದೆಗಳು. ಹಣಕಾಸು ಸಲಹೆಗಾರ 11 ಹುದ್ದೆಗಳು. ವೇತನದ ವಿವರ ನೋಡೋಣ. ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ ಕರ್ನಾಟಕ ನೇಮಕಾತಿ ಅಧಿಸೂಚನೆಯ ಪ್ರಕಾರ ಆಯ್ಕೆಯಾದ ಅಭ್ಯರ್ಥಿಗಳಿಗೆ ಪ್ರತಿ ತಿಂಗಳು 50,000ರಿಂದ 1,25,000ರವರೆಗೆ ವೇತನ ನೀಡಲಾಗುತ್ತದೆ. ವಯೋಮಿತಿ ನೋಡೋಣ. ಸಂಗ್ರಹಣೆ ಸಲಹೆಗಾರ, ಮಾನಿಟರಿಂಗ್ ಮತ್ತು ಮೌಲ್ಯಮಾಪನ ಸಲಹೆಗಾರ, ಪರಿಸರ ಸಲಹೆಗಾರ, ಸಾಮಾಜಿಕ ಅಭಿವೃದ್ಧಿ ಸಲಹೆಗಾರ ಮತ್ತು ಹಣಕಾಸು ಸಲಹೆಗಾರ 45 ವರ್ಷ. ರಾಜ್ಯ ISA ಕೋಆರ್ಡಿನೇಟರ್ ಮತ್ತು ರಾಜ್ಯ ನೀರಿನ ಗುಣಮಟ್ಟ ಕೋಆರ್ಡಿನೇಟರ್ 50 ವರ್ಷ. ಅರ್ಜಿ ಶುಲ್ಕ ನೋಡೋಣ. ಯಾವುದೇ ರೀತಿಯ ಅರ್ಜಿ ಶುಲ್ಕ ಇರುವುದಿಲ್ಲ. ಶೈಕ್ಷಣಿಕ ಅರ್ಹತೆ ನೋಡೋಣ. ಸಂಗ್ರಹಣೆ ಸಲಹೆಗಾರ ಹುದ್ದೆಗೆ ಸಿವಿಲ್ ಇಂಜಿನಿಯರಿಂಗ್ನಲ್ಲಿ BE ಅಥವಾ BTech ಕಂಪ್ಲೀಟ್ ಆಗಿರಬೇಕು. ಮಾನಿಟರಿಂಗ್ ಮತ್ತು ಮೌಲ್ಯಮಾಪನ ಸಲಹೆಗಾರ ಹುದ್ದೆಗೆ BCA CS ಅಥವಾ ITಯಲ್ಲಿ B ಕಂಪ್ಲೀಟ್ ಆಗಿರಬೇಕು. ಪರಿಸರ ಸಲಹೆಗಾರ ಹುದ್ದೆಗೆ BE ಅಥವಾ BTech MTech ಕಂಪ್ಲೀಟ್ ಆಗಿರಬೇಕು. ಸಾಮಾಜಿಕ ಅಭಿವೃದ್ಧಿ ಸಲಹೆಗಾರ ಹುದ್ದೆಗೆ MSW MA MBA ಕಂಪ್ಲೀಟ್ ಆಗಿರಬೇಕು. ಹಣಕಾಸು ಸಲಹೆಗಾರ ಹುದ್ದೆಗೆ MBA MCom ಕಂಪ್ಲೀಟ್ ಆಗಿರಬೇಕು. ರಾಜ್ಯ ISA ಕೋಆರ್ಡಿನೇಟರ್ ಹುದ್ದೆಗೆ ಸ್ನಾತಕೋತ್ತರ ಪದವಿ MSW ಕಂಪ್ಲೀಟ್ ಆಗಿರಬೇಕು. ರಾಜ್ಯ ನೀರಿನ ಗುಣಮಟ್ಟ ಕೋಆರ್ಡಿನೇಟರ್ ಹುದ್ದೆಗೆ ಸ್ನಾತಕೋತ್ತರ ಪದವಿ ಕಂಪ್ಲೀಟ್ ಆಗಿರಬೇಕು. ಆಯ್ಕೆ ವಿಧಾನ ನೋಡೋಣ. ಡಾಕ್ಯುಮೆಂಟ್ ಪರಿಶೀಲನೆ ಮತ್ತು ವೈಯಕ್ತಿಕ ಸಂದರ್ಶನದ ಮೂಲಕ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಲಾಗುತ್ತದೆ. ಪ್ರಮುಖ ದಿನಾಂಕ ನೋಡೋಣ. ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಪ್ರಾರಂಭದ ದಿನಾಂಕ 10/9/2024. ಆನ್ಲೈನ್ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ 23 ಸೆಪ್ಟೆಂಬರ್ 2024. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಿರಂತರ ಉದ್ಯೋಗದ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ನಾವು ಹಾಕುವ ಎಲ್ಲ ಹೊಸ ಅಪ್ಡೇಟ್ಗಳು ನೋಟಿಫಿಕೇಷನ್ ಮೂಲಕ ಬರುತ್ತವೆ.